ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಸ್ರೇಲ್ನೊಂದಿಗೆ ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಹಯೋಗ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ತುಂಬ ಮಹತ್ವದ್ದಾಗಿದೆ. ಭಾರತ ಮತ್ತು ಇಸ್ರೇಲ್ ನಡುವಿನ ರಕ್ಷಣಾ ಸಹಯೋಗ ಇನ್ನು ಮುಂದೆ ಇನ್ನಷ್ಟು ಆಳವಾಗಲಿದೆ ಮತ್ತು ಇದು ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ 25 ಮತ್ತು 26ರಂದು ಇಸ್ರೇಲ್ಗೆ ಭೇಟಿ ನೀಡಲಿದ್ದಾರೆ. ಈ 2 ದಿನಗಳ ಭೇಟಿ ಕೇವಲ ಒಂದು ಸಾಧಾರಣ ರಾಜತಾಂತ್ರಿಕ ಭೇಟಿಯಲ್ಲ, ಇದು ಭಾರತದ ರಕ್ಷಣಾ ಭವಿಷ್ಯವನ್ನು ನಿರ್ಧರಿಸಲಿರುವ ಒಂದು ಐತಿಹಾಸಿಕ ಭೇಟಿಯಾಗಿದೆ. ಈ ಭೇಟಿಯ ವೇಳೆ 2 ದೇಶಗಳು ಭದ್ರತಾ ಸಹಯೋಗದ ಮೇಲೆ ಒಂದು MOU ಅಂದರೆ ತಿಳುವಳಿಕೆ ಪತ್ರಕ್ಕೆ ಸಹಿ ಮಾಡಲಿವೆ. ಆದರೆ ಒಂದು ವಿಷಯವನ್ನು ಗಮನಿಸಿ, ಈ ಭೇಟಿಯಲ್ಲಿ ಯಾವುದೇ ಅಧಿಕೃತ ರಕ್ಷಣಾ ಒಪ್ಪಂದ ಸಹಿ ಆಗುವುದಿಲ್ಲ, ಏಕೆಂದರೆ ಭಾರತ ಮತ್ತು ಇಸ್ರೇಲ್ ನಡುವಿನ ರಕ್ಷಣಾ ಸಹಯೋಗ ಅದಾಗಲೇ ನಿರಂತರವಾಗಿ ನಡೆಯುತ್ತಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ 2 ದೇಶಗಳ ನಡುವಿನ ರಕ್ಷಣಾ ವ್ಯವಹಾರವು ಸುಮಾರು $10 ಬಿಲಿಯನ್ ಮುಟ್ಟಲಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಈ ಭೇಟಿಯು ನಿಜವಾದ ಮಹತ್ವ ಏನಪ್ಪಾ ಅಂದರೆ, ಇಸ್ರೇಲ್ ಈ ಬಾರಿ ತನ್ನ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳನ್ನು ಭಾರತದೊಂದಿಗೆ ಹಂಚಿಕೊಳ್ಳಲು ಒಪ್ಪಿಕೊಂಡಿದೆ. ಇದರಲ್ಲಿ ಲೇಸರ್ ರಕ್ಷಣಾ ವ್ಯವಸ್ಥೆ, ದೀರ್ಘ ದೂರದ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ತಂತ್ರಜ್ಞಾನಗಳು ಎಲ್ಲವೂ ಸೇರಿವೆ. ಇಷ್ಟು ವರ್ಷಗಳಲ್ಲಿ ಇಸ್ರೇಲ್ ಈ ತಂತ್ರಜ್ಞಾನಗಳನ್ನು ಯಾರಿಗೂ ಸಂಪೂರ್ಣವಾಗಿ ಹಂಚಿಕೊಟ್ಟಿರಲಿಲ್ಲ. ಭಾರತಕ್ಕೆ ಅದು ಸಿಗುತ್ತಿದೆ. ಇದು ನಿಜಕ್ಕೂ ಒಂದು ದೊಡ್ಡ ವಿಷಯವಾಗಿದೆ. ಈ ವಿಸ್ತೃತ ಸಹಯೋಗಕ್ಕೆ ಅಡಿಪಾಯ ಹಾಕಿದ್ದು ಕಳೆದ ನವೆಂಬರ್ನಲ್ಲಿ ರಕ್ಷಣಾ ಕಾರ್ಯದರ್ಶಿಯಾದ RK ಸಿಂಗ್ ಅವರ ಇಸ್ರೇಲ್ ಭೇಟಿ. ಆ ಸಮಯದಲ್ಲೇ ಒಂದು ವಿಸ್ತೃತ ರಕ್ಷಣಾ ಸಹಯೋಗದ MOUಗೆ ಸಹಿ ಆಗಿತ್ತು. ಈಗ ಮೋದಿ ಅವರ ಭೇಟಿಯೊಂದಿಗೆ ಅದು ಮತ್ತಷ್ಟು ಮುಂದುವರಿಯಲಿದೆ. ಈಗ ಅತ್ಯಂತ ಮಹತ್ವದ ವಿಷಯಕ್ಕೆ ಬರೋಣ. ಮಿಷನ್ ಸುದರ್ಶನ ಚಕ್ರ. ಪ್ರಧಾನಮಂತ್ರಿ ಮೋದಿ ಅವರೇ ಘೋಷಿಸಿರುವ ಈ ಮಿಷನ್ನ ಉದ್ದೇಶ ಏನು ಗೊತ್ತಾ? ಶತ್ರು ರಾಷ್ಟ್ರಗಳಿಂದ ಉಡಾಯಿಸಲಾಗುವ ದೀರ್ಘ ದೂರದ ಕ್ಷಿಪಣಿಗಳಿಂದ ಭಾರತದ ನೆಲವನ್ನು ಸಂಪೂರ್ಣವಾಗಿ ರಕ್ಷಿಸುವುದು. ಇದಕ್ಕಾಗಿ ಭಾರತ ಇಸ್ರೇಲ್ನೊಂದಿಗೆ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಯೋಜಿಸುತ್ತಿದೆ. ಇಸ್ರೇಲ್ ಈ ಕ್ಷೇತ್ರದಲ್ಲಿ ಜಗತ್ತಿನ ಅಗ್ರಗಣ್ಯ ದೇಶವಾಗಿದೆ. ಅವರಲ್ಲಿ ದೀರ್ಘ ದೂರಕ್ಕೆ ಹಾರುವ ಆರೋ ಕ್ಷಿಪಣಿ ವ್ಯವಸ್ಥೆ, ಮಧ್ಯಮ ದೂರಕ್ಕೆ ಡೇವಿಡ್ ಸ್ಲಿಂಗ್ ಮತ್ತು ಕಡಿಮೆ ದೂರಕ್ಕೆ ಐರನ್ ಡೋಮ್, ಈ 3 ಹಂತದ ರಕ್ಷಣಾ ಕವಚ ಇದೆ. ಮತ್ತು ಇದು ಕೇವಲ ಕಾಗದದ ಮೇಲಿನ ಸಿಸ್ಟಮ್ ಅಲ್ಲ. ಕಳೆದ ವರ್ಷ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿ ದಾಳಿ ಮಾಡಿದಾಗ ಈ ವ್ಯವಸ್ಥೆಗಳು 98% ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆಯಿತು. ಇದು ನಿಜಕ್ಕೂ ಅದ್ಭುತ ಅಲ್ಲವೇ? ಇನ್ನು ಖರೀದಿ ಯೋಜನೆಗಳ ವಿಷಯಕ್ಕೆ ಬರೋಣ. ಭಾರತ ಇಸ್ರೇಲ್ನಿಂದ ಏನೆಲ್ಲ ಖರೀದಿಸಲು ಯೋಜಿಸುತ್ತಿದೆ ಗೊತ್ತಾ? ಶತ್ರುವಿನ ವಾಯು ರಕ್ಷಣಾ ವ್ಯವಸ್ಥೆಯ ವ್ಯಾಪ್ತಿಯ ಹೊರಗಿನಿಂದಲೇ ದಾಳಿ ಮಾಡಬಲ್ಲ ದೀರ್ಘ ದೂರದ ಕ್ಷಿಪಣಿಗಳು ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ ಅಂದರೆ ಕಾಮಿಕಾಜೆ ಡ್ರೋನ್ಗಳು. ಇಲ್ಲಿ ಒಂದು ಅತ್ಯಂತ ಮಹತ್ವದ ಸಂಗತಿಯನ್ನು ಹೇಳಬೇಕು. ಆಪರೇಷನ್ ಸಿಂಧೂರ್, ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದ ಈ ಆಪರೇಷನ್ನಲ್ಲಿ ರ್ಯಾಂಪೇಜ್ ಕ್ಷಿಪಣಿ, ಪಾಮ್ 400, ಹಾರ್ಪಿ ಮತ್ತು ಹಾರೂಪ್ ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳನ್ನು ಬಳಸಲಾಯಿತು. ಇಸ್ಲಾಮಾಬಾದ್ನಷ್ಟು ಆಳಕ್ಕೆ ಹೋಗಿ ಪಾಕಿಸ್ತಾನದ ಚೀನಾ ನಿರ್ಮಿತ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭಾರತ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿತು. ಇನ್ನು ಮುಂದೆ ಭಾರತ ಇನ್ನಷ್ಟು ಆಧುನಿಕ ಆಯುಧಗಳನ್ನು ತನ್ನ ಸೇನೆಗೆ ಸೇರಿಸಿಕೊಳ್ಳಲಿದೆ. ಅದರಲ್ಲಿ ಸ್ಪೈಸ್ 1000 ದೀರ್ಘ ದೂರದ ಗ್ಲೈಡೆಡ್ ಬಾಂಬ್, ಏರ್ ಲೋರಾ ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಐಸ್ ಬ್ರೇಕರ್ ದೀರ್ಘ ದೂರದ ಕ್ಷಿಪಣಿ ಸೇರಿವೆ. ಭಾರತೀಯ ನೌಕಾಪಡೆ ಕೂಡ ತನ್ನ ಯುದ್ಧ ನೌಕೆಗಳನ್ನು ರಕ್ಷಿಸಲು ಎಕ್ಸ್ಟೆಂಡೆಡ್ ರೇಂಜ್ ಬರಾಕ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅನ್ನು ಖರೀದಿಸಲು ಯೋಜಿಸುತ್ತಿದೆ.
ಮತ್ತು ಈ ಭೇಟಿ ಕೇವಲ ರಕ್ಷಣಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃಷಿ, ಶುದ್ಧ ಕುಡಿಯುವ ನೀರು ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಈ ಕ್ಷೇತ್ರಗಳಲ್ಲಿಯೂ ಎರಡೂ ದೇಶಗಳ ನಡುವೆ ಸಂವಾದ ನಡೆಯಲಿವೆ. ಮೋದಿ ಮತ್ತು ನೇತನ್ಯಾಹು ಅವರ ನಡುವಿನ ಬಲವಾದ ವ್ಯಕ್ತಿಗತ ಸಂಬಂಧಗಳು ಈ ಭಾಗೀದಾರಿಕೆಗೆ ಇನ್ನಷ್ಟು ಬಲವನ್ನು ತಂದಿದೆ. ಉಗ್ರವಾದದ ವಿರುದ್ಧ ಭಾರತ ಮತ್ತು ಇಸ್ರೇಲ್ ಒಂದೇ ದನಿಯಲ್ಲಿ ಮಾತನಾಡುತ್ತವೆ. ಇದು ಎರಡೂ ದೇಶಗಳ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕೆಂದರೆ ಭಾರತ ಈಗ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ತಯಾರಾಗುತ್ತಿದೆ. ಮಿಷನ್ ಸುದರ್ಶನ ಚಕ್ರ ಯಶಸ್ವಿಯಾದರೆ ಭಾರತ ಕ್ಷಿಪಣಿ ದಾಳಿಯನ್ನು ತಡೆಯುವ ಸಾಮರ್ಥ್ಯ ಹೊಂದಿದ ದೇಶಗಳ ಸಾಲಿಗೆ ಸೇರಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.